ಸ್ನೇಹಿತರೆ, ನಮ್ಮ ಪೂರ್ವಜರು ಮಾನವನ ಮನಸ್ಸನ್ನು ಹ್ಯಾಕ್ ಮಾಡಿದ್ದಿರಬಹುದೇ ಎಂಬ ಪ್ರಶ್ನೆ ನಮಗೆ ಆಗಾಗ ಮೂಡುತ್ತದೆ. ಹ್ಯಾಕ್ ಎನ್ನುವುದಕ್ಕಿಂತಲೂ ಪ್ರಾಚೀನರು ಮನಸ್ಸನ್ನು ಅರಿಯಲು ಬಹಳಷ್ಟು ಪ್ರಯತ್ನ ಪಟ್ಟಿದ್ದರು ಎಂಬುದು ನಮಗೆ ತಿಳಿದು ಬರುತ್ತದೆ. ಹೇಗೆಂದು ಕೇಳುತ್ತೀರಾ? ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಆಧುನಿಕ ನ್ಯೂರೋಸೈನ್ಸ್ ಮತ್ತು ಸೈಕಾಲಜಿ ಹುಟ್ಟುವ ಸಾವಿರಾರು ವರ್ಷಗಳ ಮುಂಚೆಯೇ ನಮ್ಮ ಪೂರ್ವಜರು ಮಾನವನ ಮನಸ್ಸಿನ ಶಕ್ತಿ ಮತ್ತು ಅದರ ಒಳಗಿರುವ ರಹಸ್ಯಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದರು. ಅವರು ಪುಸ್ತಕಗಳನ್ನು ಓದಿರಲಿಲ್ಲ, ಆಧುನಿಕರಂತೆ ಸಂಶೋಧನಾ ನಿರತರಾಗಿರಲಿಲ್ಲ. ಅವರು ಅನುಭವದಿಂದ, ನಿರಂತರ ಅಭ್ಯಾಸದಿಂದ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಮನಸ್ಸನ್ನು ಅರ್ಥ ಮಾಡಿಕೊಂಡರು. ಇಂದಿಗೆ ವಿಜ್ಞಾನ ಮೈಂಡ್ ಕಂಟ್ರೋಲ್ ಎಂದು ಕರೆಯುವ ಅನೇಕ ತತ್ವಗಳು ಆಗಲೇ ಮಂತ್ರಗಳ ರೂಪದಲ್ಲಿ, ಯೋಗದ ರೂಪದಲ್ಲಿ, ಧ್ಯಾನದ ರೂಪದಲ್ಲಿ ಅಸ್ತಿತ್ವದಲ್ಲಿತ್ತು. ಈ ಮಂತ್ರಗಳು ನಮಗೇನು ಮಾಡುತ್ತವೆ ಎಂಬ ಪ್ರಶ್ನೆ ನಿಮಗೀಗ ಬರಬಹುದು. ಈ ಉದಾಹರಣೆ ತೆಗೆದುಕೊಳ್ಳೋಣ. ನಿಮಗೆ ಯಾರಾದರೂ ನೀವೊಬ್ಬ ದೊಡ್ಡ ಕಳ್ಳ ಎಂದು ಬೈದರು ಎಂದಿಟ್ಟುಕೊಳ್ಳಿ. ನೀವು ಒಳ್ಳೆಯ ವ್ಯಕ್ತಿಯಾಗಿದ್ದು ಅಂತಹ ಒಂದು ಶಬ್ದವನ್ನು ನಿರೀಕ್ಷೆ ಮಾಡಿರುವುದಿಲ್ಲ. ಆದರೆ ಆ ಕಳ್ಳ ಎಂಬ ಒಂದು ಶಬ್ದವೇ ನಿಮ್ಮನ್ನು ಡಿಸ್ಟರ್ಬ್ ಮಾಡಿಬಿಡುತ್ತದೆ. ಆ ರಾತ್ರಿ ಇಡೀ ನಿಮಗೆ ನಿದ್ರೆಯೇ ಬರಲಾರದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೇನೆಂದರೆ, ಕಳ್ಳ ಎಂಬ ಒಂದು ಶಬ್ದವೇ ನಿಮ್ಮನ್ನು ಆ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿತ್ತೆಂಬುದು. ನಮ್ಮ ಪ್ರಾಚೀನರು ಇಂಥ ಅನುಭವಗಳಿಂದ ತಿಳಿದುಕೊಂಡಿದ್ದೇನೆಂದರೆ, ಒಂದು ಶಬ್ದ ಮನಸ್ಸನ್ನೇ ಕದಡಬಲ್ಲದು. ಅಂದರೆ ಅದರ ಕಂಪನಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಬಲ್ಲದು. ಇಲ್ಲಾದರೆ ಕಳ್ಳ ಎಂಬ ಶಬ್ದ ಒಂದು ಋಣಾತ್ಮಕ ಪರಿಣಾಮ ಬೀರಿತ್ತು. ಅದೇ ರೀತಿ ಧನಾತ್ಮಕ ಪರಿಣಾಮ ಬೀರುವ ಶಬ್ದಗಳನ್ನು ಒಂದೆಡೆ ಸೇರಿಸಿದರೆ ಅವುಗಳಿಂದ ಮನಸ್ಸನ್ನು ಶಾಂತಗೊಳಿಸಬಹುದು, ಮನಸ್ಸನ್ನು ನಿಯಂತ್ರಿಸಲೂಬಹುದು ಎಂದವರು ಚಿಂತಿಸಿದ್ದರು. ಅದರ ಫಲವಾಗಿಯೇ ಮಂತ್ರಗಳು ಹುಟ್ಟಿದವು. ಈ ಮಂತ್ರಗಳು ಹೊರಡಿಸುವ ಕಂಪನಗಳು ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರಿ ಮನಸ್ಸನ್ನು ಶಾಂತಗೊಳಿಸುತ್ತವೆ, ಏಕಾಗ್ರತೆಯಿಂದ ಕೂಡಿರುವಂತೆ ಮಾಡುತ್ತವೆ. ಏಕಾಗ್ರತೆಯಿಂದ, ಶಾಂತಚಿತ್ತದಿಂದ ಕೂಡಿರುವ ಮನಸ್ಸು ಸದಾ ದೇಹವನ್ನು ಆರೋಗ್ಯವಂತ ದೇಹವಾಗಿ ಕಾಪಾಡಿಕೊಳ್ಳುತ್ತದೆ. ಇಂದಿನ 90% ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಗಳು ಎಂದು ಮೆಡಿಕಲ್ ಸೈನ್ಸ್ ಹೇಳುತ್ತಿದೆ. ಅಂದರೆ ಮನಸ್ಸು ದುರ್ಬಲಗೊಂಡು, ಚಂಚಲಗೊಂಡು, ಋಣಾತ್ಮಕ ಚಿಂತನೆಗೆ ಒಗ್ಗಿಕೊಂಡು ಆ ದೇಹ ಕಾಯಿಲೆಗಳನ್ನು ಬರೆಸಿಕೊಳ್ಳುತ್ತದೆ. ಇದನ್ನು ಅವತ್ತೇ ಮನಗಂಡಿದ್ದ ನಮ್ಮ ಪೂರ್ವಜರು ಮನಸ್ಸನ್ನು ನಿಯಂತ್ರಿಸಲು ಯೋಗ, ಧ್ಯಾನ, ಮಂತ್ರಗಳನ್ನು ಕಂಡುಹಿಡಿದಿದ್ದರು. ಮಂತ್ರದಿಂದ ಮಾವಿನಕಾಯಿ ಉದುರುತ್ತದೆ ಎಂದು ನೀವು ಕೇಳಬಹುದು. ಖಂಡಿತ ಇಲ್ಲ. ಮಂತ್ರಗಳು ಕೇವಲ ಧಾರ್ಮಿಕ ಪದಗಳಲ್ಲ, ಅವು ಧ್ವನಿ ಕಂಪನಗಳು. ಒಂದು ಮಂತ್ರವನ್ನು ಪುನಃ ಪುನಃ ಜಪಿಸಿದಾಗ ಅದರ ರಿದಮ್ ಮತ್ತು ಫ್ರೀಕ್ವೆನ್ಸಿ ಮೆದುಳಿನ ಅಲೆಗಳನ್ನು, ಅಂದರೆ ಬ್ರೈನ್ ವೇವ್ಗಳನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ಇದರಿಂದ ಮನಸ್ಸು ಶಾಂತವಾಗುತ್ತದೆ, ಭಯ ಕಡಿಮೆಯಾಗುತ್ತದೆ ಮತ್ತು ನಮ್ಮ ಗಮನಶಕ್ತಿ ಹೆಚ್ಚಾಗುತ್ತದೆ. ಇಂದು ವಿಜ್ಞಾನ ಇದನ್ನು ನ್ಯೂರಲ್ ಎಂಟ್ರೈನ್ಮೆಂಟ್ ಎಂದು ಕರೆಯುತ್ತದೆ. ಅಂದರೆ ನಮ್ಮ ಪೂರ್ವಜರು ಧ್ವನಿಯ ಮೂಲಕ ಮೆದುಳನ್ನು ಟ್ಯೂನ್ ಮಾಡುವ ವಿಧಾನವನ್ನು ಅದಾಗಲೇ ತಿಳಿದಿದ್ದರು. ಹಾಗೆಯೇ ಉಸಿರಿನ ನಿಯಂತ್ರಣದಿಂದಲೂ ನಮ್ಮ ಮನಸ್ಸಿನ ಗಮನಶಕ್ತಿ, ಅಂದರೆ ಏಕಾಗ್ರತೆಯನ್ನು ಹೆಚ್ಚಿಸಬಹುದು. ಪ್ರಾಣಾಯಾಮ, ಅನುಲೋಮ, ವಿಲೋಮ ಇವೆಲ್ಲ ಉಸಿರಾಟದ ತಂತ್ರಗಳಾಗಿವೆ. ಸಾಮಾನ್ಯವಾಗಿ ನಾವು ಉಸಿರಾಟವನ್ನು ಸ್ವಯಂಚಾಲಿತವಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ನಮ್ಮ ಪೂರ್ವಜರು ಉಸಿರನ್ನು ನಿಯಂತ್ರಿಸಿದರೆ ಮನಸ್ಸನ್ನು ನಿಯಂತ್ರಿಸಬಹುದು ಎಂಬುದನ್ನು ಕಂಡುಕೊಂಡಿದ್ದರು. ಉಸಿರಾಟದ ವೇಗ ಬದಲಿಸಿದಾಗ ಹೃದಯದ ತಾಳ, ಭಾವನೆಗಳು ಮತ್ತು ಆಲೋಚನೆಗಳ ವೇಗವು ಬದಲಾಗುತ್ತದೆ. ಇಂದಿನ ನ್ಯೂರೋಸೈನ್ಸ್ ಇದನ್ನು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಎಂದು ಒಪ್ಪಿಕೊಂಡಿದೆ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ, ಮನಸ್ಸನ್ನು ನಿಯಂತ್ರಿಸುವ ಗುಪ್ತ ಸ್ವಿಚ್ ನಮ್ಮ ಉಸಿರಲ್ಲೇ ಇದೆ. ಪುರಾತನ ಗ್ರಂಥಗಳಲ್ಲಿ ಮೂರನೇ ಕಣ್ಣು ಎಂಬ ಕಲ್ಪನೆ ಇದೆ.
ಶಿವ ಮೂರನೇ ಕಣ್ಣು ಬಿಟ್ಟರೆ ಎದುರಿದ್ದವರು ಭಸ್ಮವಾಗುತ್ತಾರೆ ಎಂಬುದನ್ನು ನಾವು ಓದಿದ್ದೇವೆ. ಹಾಗಾದರೆ ಆ ಮೂರನೇ ಕಣ್ಣು ಅಷ್ಟೊಂದು ಶಕ್ತಿಶಾಲಿಯೇ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡುತ್ತದೆ. ಆಧ್ಯಾತ್ಮದ ಪ್ರಕಾರ ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ. ನಮ್ಮ ಹುಬ್ಬುಗಳು ಸೇರುವ ಜಾಗದಲ್ಲಿರುವುದೇ ಆಜ್ಞಾಚಕ್ರ. ಇದನ್ನೇ ಪುರಾಣದಲ್ಲಿ ಮೂರನೇ ಕಣ್ಣು ಎನ್ನಲಾಗಿದೆ. ಇಂದಿನ ವಿಜ್ಞಾನ ಇದನ್ನು ಪೀನಿಯಲ್ ಗ್ಲ್ಯಾಂಡ್ ಅಥವಾ ಪೀನಿಯಲ್ ಗ್ರಂಥಿ ಎಂದು ಗುರುತಿಸುತ್ತದೆ. ಈ ಗ್ರಂಥಿ ನಮ್ಮ ನಿದ್ರೆ ಮತ್ತು ಎಚ್ಚರ ಇವೆರಡರ ಚಕ್ರವನ್ನು ನಿಯಂತ್ರಿಸುವ ಮೆಲಟಾನಿನ್ ಹಾರ್ಮೋನನ್ನು ಉತ್ಪಾದಿಸುತ್ತದೆ. ಆದರೆ ನಮ್ಮ ಪೂರ್ವಜರು ಇದನ್ನು ನಿದ್ರೆಗಷ್ಟೇ ಸೀಮಿತಗೊಳಿಸಲಿಲ್ಲ. ಅವರ ಪ್ರಕಾರ ಈ ಗ್ರಂಥಿಯನ್ನು ಜಾಗೃತಗೊಳಿಸಿದರೆ ನಮಗೆ ಅಂತರ್ದೃಷ್ಟಿ, ಆಳವಾದ ಜ್ಞಾನ ಮತ್ತು ರಿಯಾಲಿಟಿಯನ್ನು ಬೇರೆ ಮಟ್ಟದಲ್ಲಿ ಅನುಭವಿಸುವ ಶಕ್ತಿ ಬರುತ್ತದೆ ಎಂದು ತಿಳಿದಿದ್ದರು. ಒಂದೇ ಅರ್ಥದಲ್ಲಿ ಹೇಳಬೇಕೆಂದರೆ ಈ ಗ್ರಂಥಿಯನ್ನು ಜಾಗೃತಗೊಳಿಸಿದಾತನಿಗೆ ಅತೀಂದ್ರಿಯ ಶಕ್ತಿ ಬರುತ್ತದೆ. ಇದೇ ಅತೀಂದ್ರಿಯ ಶಕ್ತಿಯನ್ನೇ ಅವರು ಶಿವನ ವಿಚಾರದಲ್ಲಿ ಹೇಳಿರಬಹುದು. ಆತನಿಗೆ ಆ ಶಕ್ತಿ ಇತ್ತು, ಆತನ ಮನೋನಿಯಂತ್ರಣ ಆ ಮಟ್ಟದಲ್ಲಿ ಇತ್ತು ಎಂಬುದನ್ನು ಹಿಂದಿನವರು ಸಾಂಕೇತಿಕವಾಗಿ ಹೇಳಿರಬಹುದು. ಇದು ಕೇಳಲು ನಮಗೆ ಅತಿಶಯೋಕ್ತಿ ಎನಿಸಬಹುದು. ಆದರೆ ಆಧುನಿಕ ವಿಜ್ಞಾನ ಹೇಳುವ ಪ್ರಕಾರ ಈ ಪೀನಿಯಲ್ ಗ್ಲ್ಯಾಂಡ್ ನಿಯಂತ್ರಣಕ್ಕೇನಾದರೂ ಬಂದರೆ ಅದು ಮೆದುಳಿನ ರಚನೆಯನ್ನೇ ಬದಲಾಯಿಸುತ್ತದೆ ಎಂಬುದಾಗಿ ವಿಜ್ಞಾನ ಕೂಡ ಒಪ್ಪಿಕೊಂಡಿದೆ. ಇದು ಸಾಧ್ಯವಾಗುವುದು ಧ್ಯಾನದಿಂದ ಎಂದು ವಿಜ್ಞಾನ ಒಪ್ಪುತ್ತದೆ. ಸ್ನೇಹಿತರೆ, ನಮ್ಮ ಪೂರ್ವಜರು ನಿಜವಾಗಿಯೂ ಮನಸ್ಸನ್ನು ಹ್ಯಾಕ್ ಮಾಡಿದ್ದರೆ ಎಂಬ ಪ್ರಶ್ನೆಗೆ ಈಗ ಉತ್ತರ ನೋಡೋಣ. ಈ ಹ್ಯಾಕ್ ಎನ್ನುವುದು ಆಧುನಿಕ ಪದ. ನಮ್ಮ ಪೂರ್ವಜರು ಮಾಡಿದ್ದೇನೆಂದರೆ ಮನಸ್ಸಿನ ಆಪರೇಟಿಂಗ್ ಸಿಸ್ಟಮ್ ಅನ್ನೇ ಅರ್ಥ ಮಾಡಿಕೊಂಡಿದ್ದರು. ಭಯ, ಆಸೆ, ನೋವು, ಸಂತೋಷ ಇವೆಲ್ಲ ಮನಸ್ಸಿನ ಆಟ ಎಂದವರು ತಿಳಿದಿದ್ದರು. ಆದ್ದರಿಂದ ಅವರು ಹೊರಗಿನ ಜಗತ್ತನ್ನು ಬದಲಾಯಿಸುವ ಬದಲು ಒಳಗಿನ ಜಗತ್ತನ್ನು ಶುದ್ಧಗೊಳಿಸಿದರು. ಇಂದು ವಿಜ್ಞಾನ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ತಲುಪುತ್ತಿರುವ ಅನೇಕ ಸತ್ಯಗಳನ್ನು ಅವರುಗಳು ಸರಳವಾಗಿ ಉಸಿರು, ಧ್ವನಿ, ಮೌನ, ಧ್ಯಾನಗಳ ಮೂಲಕ ಸಾಧಿಸಿದ್ದರು. ಹಾಗಾದರೆ ನಮ್ಮ ಪೂರ್ವಜರು ಸೂಪರ್ ಹ್ಯೂಮನ್ಗಳಾಗಿದ್ದರೆ? ಖಂಡಿತ ಇಲ್ಲ. ಅವರುಗಳು ಮನಸ್ಸಿನ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಬದುಕಿದ ಮಾನವರಾಗಿದ್ದರು. ನಾವು ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೇವೆ. ಅವರು ಕಾನ್ಷಿಯಸ್ನೆಸ್ ಅಂದರೆ ಚೇತನ ಶಕ್ತಿಯಲ್ಲಿ ಮುಂದುವರೆದಿದ್ದರು. ಸ್ನೇಹಿತರೆ, ನಿಮಗೇನನ್ನಿಸುತ್ತದೆ ನಮ್ಮ ಪೂರ್ವಜರ ಬಗ್ಗೆ? ಅವರ ಬುದ್ಧಿವಂತಿಕೆ ಮೇಲಾಗಿತ್ತೇ ಅಥವಾ ನಮ್ಮ ಬುದ್ಧಿವಂತಿಕೆ ಮೇಲಾಗಿತ್ತೇ? ಕಮೆಂಟ್ನಲ್ಲಿ ಹೇಳಿ. ಹಾಗೆಯೇ ನಾವು ಎಲ್ಲ ಸಂಶೋಧನೆಗಳನ್ನು ಮುಗಿಸುತ್ತಾ ಕೊನೆಗೊಂದು ದಿನ ಅವರು ನಂಬಿದ ಸತ್ಯಕ್ಕೆ ಬರುತ್ತೇವೆಯೇ ಇಲ್ಲವೇ? ನೀವೇನು ಹೇಳುತ್ತೀರಾ? ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ವೀಕ್ಷಣೆಗಾಗಿ ಧನ್ಯವಾದಗಳು.